ಮತ್ತು ಹಳ್ಳಿಯಲ್ಲಿ ಮುದ್ದಾದ ಅಜ್ಜಿ ವಾಸಿಸುತ್ತಿದ್ದಳು. ಅವಳ ಹೆಸರು ಲಕ್ಷ್ಮಮ್ಮ. ಅವಳು ಚಿಕ್ಕ ಮನೆಯಲ್ಲಿ ಒಬ್ಬಳೇ ಇದ್ದಳು. ಆದರೆ ಅವಳಿಗೆ ಚಿನ್ನು ಎಂಬ ನಾಯಿ ತುಂಬಾ ಪ್ರಿಯವಾಗಿತ್ತು. ಚಿನ್ನು ಬಿಳಿ ಬಣ್ಣದ, ಚುರುಕು ಮತ್ತು ನಂಬಿಗಸ್ತ ನಾಯಿ. ಅಜ್ಜಿ ಎಲ್ಲಿಗೆ ಹೋದರೂ ಅದು ಜೊತೆಗೆ ಹೋಗುತ್ತಿತ್ತು. ಅಜ್ಜಿ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋದಾಗಲೂ ತೋಟಕ್ಕೆ ಹೋದಾಗಲೂ ಚಿನ್ನು ಅವಳ ಪಕ್ಕದಲ್ಲೇ ಇರುತ್ತಿತ್ತು. ಒಂದು ದಿನ ಅಜ್ಜಿ ಕಾಡಿನ ಅಂಚಿನಲ್ಲಿರುವ ತೋಟಕ್ಕೆ ಹಣ್ಣು ಕೈಯಲು ಹೋದಳು. ಹಣ್ಣು ಕೈಯುತ್ತಾ ಕೈಯುತ್ತಾ ಸಂಜೆ ಆಗಿಬಿಟ್ಟಿತು. ಹಿಂತಿರುಗುವಾಗ ದಾರಿ ತಪ್ಪಿಬಿಟ್ಟಳು. ಅಜ್ಜಿ ಹೆದರಿ, "ಈಗೋ ನಾನು ಮನೆಗೆ ಹೇಗೆ ಹೋಗಲಿ?" ಎಂದು ಕಳವಳಪಟ್ಟಳು. ಆಗ ಚಿನ್ನು ಜೋರಾಗಿ ಬೊಗಳಿ ಅಜ್ಜಿಯ ಸೀರೆ ತುದಿಯನ್ನು ಬಾಯಿಯಿಂದ ಹಿಡಿದು ನಿಧಾನವಾಗಿ ಎಳೆಯತೊಡಗಿತು. ಅಜ್ಜಿ ಚಿನ್ನುವನ್ನು ನಂಬಿ ಅದರ ಹಿಂದೆ ನಡೆದು ಹೋದಳು. ಚಿನ್ನು ಸರಿಯಾದ ದಾರಿಯಲ್ಲಿ ಅಜ್ಜಿಯನ್ನು ಮನೆಗೆ ಕರೆತಂದಿತು. ಮನೆ ತಲುಪಿದ ಅಜ್ಜಿ ಸಂತೋಷದಿಂದ ಚಿನ್ನುವನ್ನು ತಬ್ಬಿಕೊಂಡು, "ನೀನು ನನ್ನ ಜೀವದ ಗೆಳೆಯ" ಎಂದಳು. ಆ ದಿನದಿಂದ ಹಳ್ಳಿಯ ಎಲ್ಲರೂ ಚಿನ್ನುವಿನ ಬುದ್ಧಿ ಮತ್ತು ನಿಷ್ಠೆಯನ್ನು ಹೊಗಳತೊಡಗಿದರು.